ಒಂದನೇ ಸಂಧಿಯಲ್ಲಿ 4ನೇ ಸೂತ್ರವನ್ನ ಹೇಳಿ ಮುಗಿಸಿದ್ರು. ಜಗತ್ತಿನ ಬಗ್ಗೆ ಶಿಷ್ಯನಲ್ಲಿ ಪ್ರಶ್ನೆ ಮೂಡಿದಾಗ ಜಗತ್ತಿಗೆ ಹಲವು ಮತವಾದಿಗಳು ಬೇರೆ ಬೇರೆ ರೀತಿಯಿಂದ ಹೇಳ್ಕೊಂಡ್ ಬರ್ತಾರ. ಅದಕ್ಕ ನಾವು ಯಾವ ವಾದವನ್ನು ಒಪ್ಪಬೇಕು ಅಂತ ಪ್ರಶ್ನೆ ಉದ್ಭವ ಆದಾಗ ಯಾವ ವೇದಾಂತಿಗಳು ಹೇಳಿದಂತೆ ವಿವರ್ತವಾದವನ್ನ ಒಪ್ಪಬೇಕು. ಅಂದ್ರೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗಿರ್ತಾನ ಪರಮಾತ್ಮ ಈ ಜಗತ್ತಿಗೆ. ಅದು ವಿವರ್ತ ರೂಪದಿಂದ ಸ್ವರೂಪವನ್ನ ಕೆಡಿಸಿಕೊಳ್ಳಲಾರದೆ ಅನ್ಯತಾ ರೂಪವಾಗಿ ತೋರುವುದು. ಆ ವಿವರ್ತ ರೂಪದಿಂದ ಅಂದ್ರೆ ತಾನೇ ಈ ಜಗದಾಕಾರವಾಗಿ ತೋರ್ಯಾನಂದ್ರ ಈ ಒಂದು ಪರಮಾತ್ಮನಲ್ಲಿ ಕಲ್ಪಿತವಾದ ಜಗತ್ತು ಇದು ಬ್ರಹ್ಮಜ್ಞಾನ ಕಾಲದಲ್ಲಿ ತೋರುವುದರಿಂದ ಭ್ರಾಂತಿ ವಸ್ತು ಅದ. ಇದು ಆತ್ಮನಂತೆ ಇದಕ್ಕ ಸತ್ಯತೆ ಬರಂಗಿಲ್ಲ ಅಂತ, ಪಾರಮಾರ್ಥಿಕ ಸತ್ಯತೆ ಬರಂಗಿಲ್ಲ ಅಂತ ಹೇಳಿ ಈಗ ಮತ್ತ ಅದನ್ನ ಹೇಳಿ ಮುಗಿಸಿದ ಮೇಲೆ ಶಿಷ್ಯ ಪ್ರಶ್ನೆ ಮಾಡ್ತಾನ. ಈ ಹಿಂದಿನ ಸೂತ್ರದಲ್ಲಿ ಏನು ಗುರುಗಳು ಹೇಳಿದದನ್ನ ಶ್ರವಣ ಮಾಡಿದಂತ ಶಿಷ್ಯ ಅಲ್ಲಿ ಈ ಜಗತ್ತಿಗೆ ನೀವು ಮಾಯಾ ಕಾರಣ ಅಂತ ಒಪ್ಪೋದಿಲ್ಲ, ನೀವು ಜಗತ್ತಿಗೆ ಬ್ರಹ್ಮನೇ ಕಾರಣ ಅಂತೀರಿ. ಹಿಂಗಂದ ಮೇಲೆ ಚೇತನವೇ ವಿವರ್ತ ರೂಪದಿಂದ ಜಗದಾಕಾರವಾಗಿ ತೋರಿತೆ ಅಂತಂದಾಗ ಬ್ರಹ್ಮ ಮತ್ತು ಜಗತ್ತು ಕಾರ್ಯಕಾರಣ ಅಂತ ಒಪ್ಪಿದ್ರ ಕಾರಣದ ಗುಣ ಕಾರ್ಯದಲ್ಲಿ ಇರಬೇಕು. ಆದ್ರ ಕಾರ್ಯದ ಗುಣ ಮತ್ತು ಕಾರಣದ ಗುಣ ವೈಲಕ್ಷಣ್ಯವಾಗ್ಯಾವ. ಅದಕ್ಕ ಈ ಜಗತ್ತು ಇದು ಬ್ರಹ್ಮದ ಕಾರ್ಯ ಅನ್ನಕ್ ಹೋಗ್ಬೇಡ್ರಿ, ಮಾಯಾ ಕಾರ್ಯ ಅಂತ ಹೇಳ್ರಿ. ಅಂದ್ರೆ ಈ ಜಗತ್ತಿಗೆ ಬ್ರಹ್ಮವನ್ನ ಕಾರಣ ಅಂತ ಹೇಳಕ್ ಹೋಗ್ಬೇಡ್ರಿ, ಮಾಯನ್ನೇ ಕಾರಣ ಅಂತ ಒಪ್ರಿ ಅಂತ ಪ್ರಶ್ನೆ ಮಾಡ್ತಾನ. ಏನಂತ? ಚಿತ್ತಿನ ವಿವರ್ತವೆಂದೆನಲೇಕೆ ಜಗವಿದಂ, ಮತ್ತೆ ಮಾಯಾ ಮಾತ್ರ ಎನ್ನಲಾಗದೆ. ಗುರುಗಳೇ ಅಂತಾರ, ಚಿತ್ತಿನ ವಿವರ್ತವೆಂದೆನಲೇಕೆ ಜಗವಿದಂ, ಈ ಜಗತ್ತನ್ನ ಚಿತ್ತಿನ ವಿವರ್ತ ಅಂದ್ರ ಈ ಒಂದು ಬ್ರಹ್ಮವೇ ವಿವರ್ತ ರೂಪದಿಂದ ಜಗತ್ತಾಗಿ ತೋರಾಕತ್ತೈತಿ. ಅಂದ್ರ ಈ ಒಂದು ಒಂದು ಬ್ರಹ್ಮ ವಸ್ತು ಏನಿದೆ ಜಗದಾಕಾರವಾಗಿ ತೋರಾಕತ್ತೈತಿ. ಹೆಂಗ? ಹಗ್ಗವೇ ಹಾವಾಗಿ ತೋರಿದಂತೆ, ಶುಕ್ತಿಯ ಬೆಳ್ಳಿಯ ರೂಪದಿಂದ ತೋರುವಂತೆ. ಹಂಗ ಈ ಯಾವ ಬ್ರಹ್ಮ ಸ್ವರೂಪವೇ ಈ ಜಗದಾಕಾರವಾಗಿ ತೋರಾಕತ್ತೈತಿ ಅಂತ ಏನ್ ಗುರುಗಳು ಹೇಳಿದ್ರಲ್ಲ, ಹಿಂಗ ಯಾಕೆ ಹೇಳ್ತೀರಿ ನೀವು? ಹೇಳ್ಬೇಡ್ರಿ ಹಿಂಗ. ಚಿತ್ತಿನ ವಿವರ್ತವೆಂದೆನಲೇಕೆ ಜಗವಿದಂ, ಚಿತ್ತಿನ ವಿವರ್ತ ಅಂತ ಹೇಳಕ್ ಹೋಗ್ಬೇಡ. ಅಂದ್ರೆ ಚಿತ್ತಿನ ವಿವರ್ತ ಅಂದ್ರ ಈ ಕಾರಣ ಜಗತ್ತಿಗೆ ಒಂದು ಪರಮಾತ್ಮ ಬ್ರಹ್ಮವೇ ಹೇಳ್ದಂಗಾಯ್ತು. ಈ ಜಗತ್ತಿಗೆ ಕಾರಣವನ್ನ ಬ್ರಹ್ಮಕ್ಕೆ ಕಾರಣವನ್ನ ಹೇಳ್ದಂಗಾಯ್ತು, ವಿವರ್ತ ಉಪಾದಾನ ಕಾರಣವನ್ನ ಹೇಳ್ದಂಗಾಯ್ತು. ಹಿಂಗ ಯಾಕೆ ಹೇಳಕ್ ಕೊಕ್ಕಿರಿ? ಹೇಳಬೇಡ್ರಿ ಅಂತ ನಾವ್. ಯಾಕ? ಬ್ರಹ್ಮದ ಲಕ್ಷಣ ಮತ್ತು ಜಗತ್ತಿನ ಲಕ್ಷಣ ವೈಲಕ್ಷಣ್ಯದ. ಜಗತ್ತೈತೆ ಅಸತ್ವ, ಜಡ, ದುಃಖ, ಪರಿಚ್ಛಿನ್ನ ಮೊದಲಾದವುಗಳಿಂದ. ಆದ್ರೆ ಬ್ರಹ್ಮದಾನ ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ. ಮತ್ತೆ ಕಾರಣಕ್ಕೂ ಕಾರ್ಯಕ್ಕೂ ಸಮಾನ ಲಕ್ಷಣ ಇರ್ಬೇಕು. ಸಮಾನ ಲಕ್ಷಣ ಇಲ್ಲ ಅಂದ ಮೇಲೆ ಚಿತ್ತಿನ ವಿವರ್ತ ಅಂತ ಯಾಕೆ ಹೇಳ್ತೀರಿ? ಬ್ರಹ್ಮವೇ ಇದಕ್ಕ ಕಾರಣದ, ಜಗತ್ತಿಗೆ ಕಾರಣದ. ಆ ವಿವರ್ತ ರೂಪದಿಂದ ಹೇಳತ್ತಾರಲ್ಲ, ವಿವರ್ತ ರೂಪದಿಂದ ಆದ್ರೂ ಕಾರಣ ಐತಿ ಅಂತ ಹೇಳ್ತಿರಲ್ಲ, ಅದನ್ನ ಒಪ್ಪಬೇಡಿ. ಯಾಕಂದ್ರ ಕಾರ್ಯಕ್ಕೂ ಕಾರಣಕ್ಕೂ ವೈಲಕ್ಷಣ್ಯವಿರುವುದರಿಂದ ನೀವು ಈ ಜಗತ್ತಿಗೆ ಬ್ರಹ್ಮವನ್ನ ಕಾರಣ ಅಂತ ಹೇಳ್ಬೇಡ್ರಿ. ಮತ್ತೇನ್ ಅನ್ಬೇಕ್ರಿ? ಮತ್ತೆ ಮಾಯಾ ಮಾತ್ರವೆನ್ನಲಾಗದೆ. ಅಲ್ಲ, ಈ ಜಗತ್ತಿಗೆ ಮಾಯೆಯೇ ಕಾರಣ ಅಂತ ಹೇಳ್ಬಾರ್ದ? ಹೇಳ್ರಲ್ಲ, ಈ ಜಗತ್ತು ಏನ್ರಿ ಜಗತ್ತಿಗೆ ಮಾಯೇನೇ ಕಾರಣ ಅಂತ ಹೇಳ್ರಲ್ಲ. ಯಾಕೆ ಹೇಳ್ರಿ ಅಂತ ನಾವ್ ಒತ್ತಾಯ ಮಾಡಕತ್ತೇನಂದ್ರ,
ಮಾಯದ ಲಕ್ಷಣ ಜಗತ್ತಿನ ಲಕ್ಷಣ ಸಲ್ಲಕ್ಷಣ. ಜಗತ್ತಿಂದು ಮಾಯೆಂದು ಲಕ್ಷಣ ಏನದವ ಒಂದೇ ಅದಾವ. ಈ ಮಾಯ ಆದ್ರೂ ಅಸತ್ತು ಜಡ ಏನು ದುಃಖ ಪರಿಚಿನ್ನ ಮೊದಲಾದವುಗಳ ಲಕ್ಷಣ ಅದಕ್ಕೈತಿ. ಮತ್ತೆ ಈ ಒಂದು ಜಗತ್ತಿನ ಲಕ್ಷಣನು ಕೂಡ ಅಸತ್ತು ಜಡ ಈ ಮೊದಲಾದವುಗಳ. ಈಗ ಸಾಂಖ್ಯರ ರೀತಿಯಿಂದ ಇವ್ ಪ್ರಶ್ನೆ ಮಾಡ್ತಾನ. ಪರಿಣಾಮವಾದ ಮುಂದಿಟ್ಕೊಂಡು ಸಾಂಖ್ಯರ ಪರಿಣಾಮವಾದ ಮುಂದಿಟ್ಕೊಂಡು ಪ್ರಶ್ನೆ ಮಾಡ್ತಾನ. ಅದಕ್ಕ ಕಾರ್ಯಕಾರಣಕ್ಕೂ ವೈಲಕ್ಷಣ್ಯ ಇದ್ರ ಅದಕ್ಕ ಕಾರಣ ಅಂತ ಹೇಳ್ಬೇಡ್ರಿ, ಜಗತ್ತಿಗೆ ಬ್ರಹ್ಮ ಕಾರಣ ಅಂತ ಹೇಳ್ಬೇಡ್ರಿ, ಮಾಯನೇ ಕಾರಣ ಅಂತ ಹೇಳ್ರಿ. ಅಂದ್ರ ಮಾಯನೇ ಕಾರಣ ಅಂದ್ರ ಮಾಯೆ ಪರಿಣಾಮ ಹೊಂದಿ ಜಗತ್ತಾಗೈತಿ ಅಂತ ಹೇಳ್ರಿ. ಅಂದ್ರೆ ಪರಿಣಾಮವಾದವನ್ನು ಒಪ್ಪ್ರಿ ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾನ ಅವನ ಮುಂದ. ಈಗ ಪ್ರಶ್ನೆ ಮಾಡೋಕ್ಕಿಂತ ಪೂರ್ವದಲ್ಲಿ 1ನೇ ನುಡಿಯೊಳಗ ಮತ್ತ ಈ ಗುರುಗಳಿಗೆ ಪ್ರಶ್ನೆ ಮಾಡ್ಬೇಕು ಅಂತಂದ್ರ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಮಾಡಿ ಶ್ರದ್ಧಾ ಭಕ್ತಿಯಿಂದ ಕೂಡ್ಕೊಂಡು ಒಂದು ವಿನಯ ಭಾವದಿಂದ ಸ್ತುತಿ ಮಾಡಿ ಪ್ರಶ್ನೆ ಮಾಡ್ಬೇಕು. ಅದಕ್ಕ ಅವ ಮೊದಲ ಗುರುಗಳಿಗೆ ಪ್ರಶ್ನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಹೇಳ್ತಾನೆ ಪ್ರಶ್ನೆ ಯಾವ ರೀತಿಯಾಗಿ ಒಂದು ಪ್ರಶ್ನೆ ಮಾಡ್ತಾನ ಅನ್ನೋದು ಹೇಳ್ತಾನೆ. ಶ್ರೀ ಗುರು ಪದಾಂಬುಜ ಪರಾಗರಸ ರೋಲಂಬನಾಗಿ ಕಡುನೇಹದಿಂದ ಎರಗಿ ಮತ್ತೆ ಸೊಗಸಾಗಿ ಭಿನ್ನಯಿಸಿದನು ಬೋಧ್ಯ. ಬೋಧ್ಯ ಅಂದ್ರೆ ಶಿಷ್ಯನ. ಅವಂಗ ನಮಸ್ಕಾರ ಮಾಡಕ್ಕೆ ಅಂದ್ರೆ ಈ ಗುರುಗಳಿಗೆ ಪ್ರಶ್ನೆ ಕೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಸಂಪ್ರದಾಯದ ಒಂದು ಪದ್ಧತಿ ಇರ್ತದ. ಗುರುಗಳಿಗೆ ಮೊದಲ ಸಾಷ್ಟಾಂಗ ನಮಸ್ಕಾರ ಮಾಡೋದು, ನಮಸ್ಕಾರಾದಿಗಳನ್ನ ಮಾಡಿ ಒಂದು ಭಯ ಭಕ್ತಿಯಿಂದ ಕೂಡ್ಕೊಂಡು ಪ್ರಶ್ನೆ ಮಾಡೋದು. ಏನಂತ ಅವ ಹೆಂಗದಾನ? ಶ್ರೀ ಗುರು ಪದಾಂಬುಜ ಪರಾಗ ರಸರೋಲಂಬನಾಗಿ. ಶ್ರೀ ಗುರು ಅಂದ್ರೆ ಷಡ್ಗುಣ ಐಶ್ವರ್ಯ ಸಂಪತ್ತುಳ್ಳಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂದ್ರೇನು? ಅವನಿಗೆ ಶ್ರೋತ್ರಿಯತ್ವ ಅನ್ನೋದು ಬ್ರಹ್ಮನಿಷ್ಠತ್ವ ಅನ್ನೋದು ಅಂತ ಷಡ್ಗುಣ ಐಶ್ವರ್ಯ ಸಂಪತ್ತುಳ್ಳಂತ ತತ್ವಜ್ಞಾನಿ ಗುರು. ಅವನಲ್ಲಿ ಈ ಒಂದು ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಇದೆ ಅಂತ ಗುರು. ಆ ಗುರುಗಳ ಪದಾಂಬುಜ ಪರಾಗರಸ ರೋಲಂಬನಾಗಿ, ಗುರುಗಳ ಪಾದ ಕಮಲ ಪರಾಗ ಏನಂತಾರದು ಪದಾಂಬುಜ ಅಂಬುಜ ಅಂದ್ರ ಕಮಲ. ಗುರುಗಳ ಪಾದ ಕಮಲ, ಆ ಪಾದ ಕಮಲದ ಪರಾಗವನ್ನ ಸ್ವೀಕರಿಸುವ ಭ್ರಮರದಂತೆ ಅಂತ. ರೋಲಂಬ ಅಂದ್ರೆ ಭ್ರಮರ. ಈಗ ಕಮಲ ಅರಳಿತ್ತು ಅಂದ್ರ ಅದರಲ್ಲಿ ಕೇಸರಗಳಂತ ಇರ್ತಾವ ಮಧ್ಯದಲ್ಲಿ, ಅದ್ರಲ್ಲಿ ಸಣ್ಣ ಹಿಟ್ಟಿನಂಗ ಪರಾಗ ರಸ ಇರ್ತದ, ಒಂಥರ ಇದಿರ್ತದ ಹೂವಿನ. ಅದನ್ನ ಭ್ರಮರಗಳು ಜೇನು ಹುಳುಗಳು ಅದನ್ನ ಸ್ವೀಕಾರ ಮಾಡ್ತಾವ. ಅದಕ್ಕ ಅಂತ ಯಾವ ಆ ಪಾದ ಕಮಲ, ಗುರುಗಳ ಪಾದ ಕಮಲ, ನೇತ್ರ ಕಮಲ, ಕರಕಮಲ, ಹೃದಯ ಕಮಲ, ಏನ್ರಿ ಇವೆಲ್ಲ ಕಮಲಗಳ ಒಂದ್ 5 ಕಮಲಗಳನ್ನ ಅವಯವ ಈ ಶರೀರದಲ್ಲಿ ಹೇಳ್ತಾರ. ಆ ಪಾದ ಕಮಲ ಏನದಲ್ಲ, ಪಾದ ಕಮಲದ ಪರಾಗರಸ ಅಂತಂದ್ರ ಧೂಳ್ ಅಂದ್ರೆ ಒಂಥರ ಕೇಸರದಲ್ಲಿ, ಕೇಸರ ಅಂದ್ರೆ ನಡುವು ಇರುವಂತ ಈ ಇರ್ತಾವ ನೋಡು, ಒಂಥರ ಬಡ್ಡಿಯಿಂದ ಬರ್ತಾವ, ಏನು ಎಳ್ಸ್ಪೀರ್ ಟೈಪ್ ಇರ್ತಾವ, ಅದ್ರಾಗ ಪರಾಗರಸ ಇರ್ತಾವ. ಅಂದ್ರೆ ಒಂದು ಒಂಥರ ಧೂಳಿನ ಕಣದಂತೆ ಅದರಲ್ಲಿ ಆ ರಸ, ಒಂದು ಸುವಾಸನೆ, ಸುಗಂಧ ಉಳ್ಳ ಪರಾಗರಸ, ಅದನ್ನ ಆಸ್ವಾದನೆ ಮಾಡುವ ಭ್ರಮರ ಹೆಂಗಿರ್ತದ. ಭ್ರಮರ ಏನ್ ಮಾಡ್ತದ ಅಂತ ಅದನ್ನ ಹೂವಿಗೆ ಹಾರ್ತಾ ಆ ಪರಾಗರಸವನ್ನ ಸ್ವೀಕಾರ ಮಾಡ್ತಾರ. ಹಂಗ ಇವನು ಸಹಿತ ಏನು ಶಿಷ್ಯನಾದಂತವ ಗುರುಪಾದವನ್ನ ಬಿಟ್ಟು ಬ್ಯಾರೆ ನನ್ನ ಗತಿ ಇಲ್ಲ, ಗುರುವಿನಲ್ಲಿ ಅತ್ಯಂತ ಶ್ರದ್ಧೆ ಉಳ್ಳವ. ಗುರುವಿನಲ್ಲಿ ಅತ್ಯಂತ ಅಂದ್ರೆ ಪರಾಗರಸ ರೋಲಂಬನಾಗಿ. ಅದಕ್ಕೆ ಯಶ್ಯ ದೇವಿ ಪರಾಭಕ್ತಿ ಯಥಾ ದೇವಿ ತಥಾ ಗುರು ತಶೇತೆ ಕಥಿತಾ ಹರ್ತಾಹ ಪ್ರಕಾಶಂತೆ ಮಹಾತ್ಮ. ಯಾವ ಗುರುಗಳಲ್ಲಿ ಎಷ್ಟು ಮತ್ತು ಇಷ್ಟ ದೇವತೆಯಲ್ಲಿ ಎಷ್ಟು ಪ್ರೀತಿ ಭಕ್ತಿ ಇಟ್ಟೇವೋ ಅಷ್ಟೇ ಭಕ್ತಿ ಗುರುವಿನಲ್ಲಿ ಇಟ್ರ ಆ ಮನುಷ್ಯನಿಗೆ
ಅವನಿಗೆ ಬುದ್ಧಿ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿರ್ತದೆ. ಅವನಿಗೆ ಬಹಳ ಉಪದೇಶ ಏನಪ್ಪಾ ಅಂತಂದ್ರೆ ಹೇಳೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪದೇಶದಿಂದ ಆ ಭಕ್ತಿಯ ಪ್ರಭಾವದಿಂದ, ಗುರುವಿನ ಪಾದದಲ್ಲಿರುವ ಭಕ್ತಿಯ ಒಂದು ಏನು ಭಕ್ತಿಯ ಒಂದು ಪ್ರಭಾವದಿಂದ ಅವನ ಅಂತಃಕರಣ ಪರಿಶುದ್ಧ ಆಗಿರ್ತದೆ, ಏಕಾಗ್ರ ಆಗಿರ್ತದೆ. ಅವನಿಗೆ ಬಹಳ ಹೇಳಿಸ್ಕೊಳ್ಳೋದಿಲ್ಲಮ್ಮ, ಅವನಿಗೆ ತತ್ವಜ್ಞಾನ ಜಲ್ದಿ ಆಗ್ತದೆ. ತತ್ವಜ್ಞಾನ ಅವನ ತೈಲ ಬುದ್ಧಿ ಉತ್ಪತ್ತಿ ಆಗಿರ್ತದೆ, ತತ್ವಜ್ಞಾನ ಜಲ್ದಿ ಆಗ್ತದೆ. ಅದಕ್ಕೆ ಗುರುವಿನ ಪಾದ ಭಕ್ತಿ ಬೇಕಾಗ್ತದ ಅಂತ. ಅದಕ್ಕೆ ಗುರುವಿನ ಪಾದದಲ್ಲಿ ಅದಕ್ಕ ಶ್ರೀ ಬಸವಣ್ಣವ್ರನ್ನ ಹೇಳಿದ್ರು, ಏನು ಗುರುವಿನಲ್ಲಿ ಆಗ್ಲಿ ಭಗವಂತನಲ್ಲಿ ಆಗ್ಲಿ ಕೂಡಲು ಸಂಗಮ ದೇವನ ನಿಮ್ಮ ಪಾದಲ್ಲಿ ನನಗೆ ಭ್ರಮರವಾಗಿರಿಸು ಅಂತ ಹೇಳ. ಭ್ರಮರವಾಗಿರಿಸು ಅಂದ್ರ ಒಂದು ಗುರುಗಳು ಬಂದಾರಪ್ಪ ಅಂದ್ರ ನಮ್ಗೆ ಉದ್ಧಾರ ಮಾಡಕ್ ಬಂದಾರ. ನಮ್ಮ ಈ ಒಂದು ಗುರು ಪರಮಾತ್ಮನೇ ಗುರು ರೂಪದಿಂದ ತತ್ವಜ್ಞಾನ ಬೋಧಿಸಲಿಕ್ಕೆ ಬಂದಾರ ಅಂತ ತಿಳ್ಕೊಂಡು ಅವರ ಯಾವ ತ್ಯಾಗ ಭೋಗದ ಕಡೆ ನೋಡಲಾರದೆ, ಯಾಕಂದ್ರೆ ಅದು ಪ್ರಾರಬ್ಧದಿಂದ ಇರ್ತದೆ. ಯಾರಿಗೋ ಪ್ರವೃತ್ತಿ ರೂಪ ಪ್ರಾರಬ್ಧ ಇರಬಹುದು, ಯಾರಿಗೋ ನಿವೃತ್ತಿ ರೂಪ ಪ್ರಾರಬ್ಧ ಇರಬಹುದು. ಆದ್ರ ಮುಖ್ಯ ಅಲ್ಲ, ಅವ್ರ ಪ್ರೀತಿ ಅವ್ರ ನಿಷ್ಠ ಎಲ್ಲೆನ ಮೊದಲು ನಾವು ಗುರ್ತು ಮಾಡ್ಕೋಬೇಕು. ಶಾಸ್ತ್ರ, ಆಮೇಲೆ ಚೇತನ ಕಡೆ ನಿಷ್ಠ, ಅವರು ಯಾವ ರೀತಿಯಾಗಿ ಚಿಂತನೆ ಮಾಡ್ತಾರಂದ್ರ ಆ ಒಂದು ನಿಷ್ಠತ್ವ ಎಲ್ಲೈತೆ ಅವ್ರನ್ನ ತಿಳ್ಕೊಂಡು ಹೊರಗಿನ ಅವರ ಭೋಗ, ಅದು ಸುಖ ದುಃಖ ಭೋಗ ಆಗಲಿ, ಅದು ಪ್ರವೃತ್ತಿಯೊಳಗ ಇರಲಿ, ಅವ್ರ ನಿವೃತ್ತಿಯೊಳಗ ಇರಲಿ, ಅದನ್ನ ನೋಡಂಗಿಲ್ಲ. ಜ್ಞಾನ ಒಂದನ್ನೇ ಪರೀಕ್ಷಿಸುವುದು, ಗುರುವಿನಲ್ಲಿ ಜ್ಞಾನ ಒಂದನ್ನೇ ಪರೀಕ್ಷಿಸುವುದು. ಹಿಂಗಿದ್ದ ಗುರು ಸಿಕ್ಕಾಗ ಅವರಲ್ಲಿ ಅನಂತ ಭಕ್ತಿಯನ್ನ ಮಾಡ್ಬೇಕಾಗ್ತದೆ ಅಂತ. ಆ ಶಿಷ್ಯನಾದಂಥವನು ಕೂಡ ಅಷ್ಟು ಭಕ್ತಿಯಿಂದ ಕೂಡಿಕೊಂಡು ಏನಂತಾರ, ಶ್ರೀ ಗುರು ಪದಾಂಬುಜ ಪರಾಗರಸ ರೋಲಂಬನಾಗಿ, ಗುರುವಿನ ಪಾದ ಕಮಲದ ಧೂಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಯಾವ ಭ್ರಮರದ ಸದೃಶ್ಯವಾಗಿರುವಂತ ಅಂದ್ರೆ ಗುರುವಿನ ಪಾದದಲ್ಲಿ ಅನನ್ಯ ಭಕ್ತಿ ಉಳ್ಳವನಾಗಿ ಅಂತ ಹೇಳಿದ್ರು. ಕಡುನೇಹದಿಂದ ಎರಗಿ ನಮಸ್ಕಾರ ಮಾಡೋದು. ಎರಗಿ ಅಂದ್ರೆ ಸಾಷ್ಟಾಂಗ ನಮಸ್ಕಾರ. ಹೆಂಗ? ಕಡುನೇಹದಿಂದ ಅಂದ್ರ ನೇಹ ಅಂದ್ರ ಪ್ರೀತಿ, ಅಂದ್ರ ಅನಂತ ಪ್ರೀತಿ ಅಂದ್ರೆ ಭಕ್ತಿಯಿಂದ ಕೂಡಿಕೊಂಡು ಗುರುವಿನ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕುವುದು. ಹಿಂಗ ಅವ ಶಿಷ್ಯನಾದಂತವ ಸಾಷ್ಟಾಂಗ ನಮಸ್ಕಾರ ಹಾಕಿ ಮತ್ತೆ ಸೊಗಸಾಗಿ ಬೆನ್ನೈಸಿದನು ಬೋಧ್ಯ. ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ಕೈ ಜೋಡಿಸ್ಕೊಂಡು, ಗುರುಗಳೇ ನನಗೊಂದು ಪ್ರಶ್ನೆ ಬಂದದ, ಹಂಗ ಅದನ್ನ ದಯಮಾಡಿ ನನಗೆ ಉಪದೇಶ ಮಾಡ್ರಿ ಅಂತ ಹೇಳಿ ವಿನಯ ಭಾವದಿಂದ ಪ್ರಶ್ನೆ ಮಾಡುವಂತ ಪದ್ಧತಿರು. ಅದಕ್ಕೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯನ್ನ ಸೇವಯ ಅಂತ ಏನ್ ಹೇಳಿದ್ರು. ಹಿಂಗ ಅವ ಬೋಧ್ಯ ಅಂದ್ರೆ ಶಿಷ್ಯನಾದಂತ ಗುರುಗಳಲ್ಲಿ ಭಿನ್ನೈಸಿಕೊಂಡ, ಅಂದ್ರೆ ಪ್ರಾರ್ಥನೆ ಮಾಡ್ಕೊಂಡ, ತನಗೆ ಒಂದು ಸಂಶಯವನ್ನು ಗುರುಗಳ ಮುಂದೆ ಹೇಳ್ಕೊಂಡ. ಏನಂತ? ಬ್ರಹ್ಮಕ್ಕ ಜಗತ್ತಿಗೆ ವೈಲಕ್ಷಣವನ್ನು ಹೇಳ್ತಾನ. ಏನಂತ? ಗುರುವರ್ಯ ಚಿತ್ತೈಸು ನಿರುಪಾಧಿಕ ಜ್ಯೋತಿಯ ನಿರತಿಶಯ ನಿತ್ಯ ನಿಜ ನಿರಾವರಣವಹ ಪರಮನು ಎನಲೇಕೆ ಜಗವನ್ನು. ನೋಡಿ, ಬ್ರಹ್ಮದ ಲಕ್ಷಣ ಹೆಂಗದ? ಆ ಬ್ರಹ್ಮದ ಲಕ್ಷಣ ಯಾಕೆ ಜಗತ್ತಾಗಿ ಈ ವಿಲಕ್ಷಣ ಜಗತ್ತಾಗಿ ತೋರ್ತದ, ಹೆಂಗ್ ಕಾರಣ ಆಕಾನ ಅಂತ ಹೇಳೋದನ. ಬ್ರಹ್ಮದ ಲಕ್ಷಣ ಹೇಳ್ತಾನ. ಗುರುವರ್ಯ ಚಿತ್ತೈಸು ಅಂದ್ರೆ ಶ್ರೇಷ್ಠ ಗುರುಗಳಲ್ಲಿ ಶ್ರೇಷ್ಠನಾದವರು, ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತ ಸದ್ಗುರು. ಚಿತ್ತೈಸು, ಏನೋ ನನಗೊಂದು ಸಂಶಯ ಬಂದದ, ತಮ್ಮಲ್ಲಿ ನಾನು ನಿವೇದನ ಮಾಡ್ತಾ ಇದ್ದೀನಿ, ಸ್ವಲ್ಪ ಏಕಾಗ್ರತೆಯಾಗಿ ಕೇಳಿ. ಹೆಂಗದ ಬ್ರಹ್ಮದ ಲಕ್ಷಣ? ಹೆಂಗದ? ನಿರುಪಾಧಿಕ. ಚೈತನ್ಯ ಹೆಂಗದ? ಉಪಾಧಿ ರಹಿತವಾದದ್ದು. ಹೌದಿಲ್ಲ? ಉಪಾಧಿ ಇಲ್ಲದ್ದು, ಯಾವ ಉಪಾಧಿನೂ ಇಲ್ಲದ, ಅದರಲ್ಲಿ ಉಪಾಧಿಗೂ ಪ್ರವೇಶ ಆಗುವುದನ್ನು ಇಲ್ಲ.
ನಿರುಪಾಧಿಕ. ಮತ್ ಹೆಂಗದ ಜ್ಯೋತಿ ಸ್ವರೂಪ ಅಂದ್ರ ಸ್ವಯಂ ಪ್ರಕಾಶ. ಹೆಂಗದ ಸ್ವಯಂ ಪ್ರಕಾಶ, ಚಿದ್ರೂಪ ಸ್ವಯಂ ಪ್ರಕಾಶ. ಮತ್ತೆ ನಿರತಿಶಯ ಅದ. ನಿರತಿಶಯ ಅಂದ್ರ ಎಲ್ಲದಕ್ಕಿಂತಲೂ ದೊಡ್ಡದ, ವ್ಯಾಪಕ. ಇವು ಕೆಲವೊಂದು ಸಾತಿಶಯ ಇರ್ತಾವ, ಅಂದ್ರ ಆಪೇಕ್ಷಿಕ ವ್ಯಾಪಕ ಉಳ್ಳೋದಿರ್ತಾವ. ಆದ್ರ ಆತ್ಮ ಅಥವಾ ಬ್ರಹ್ಮ ಚೇತನ ಅದು ಏನದ ಅಂತಂದ್ರೆ ನಿರತಿಶಯ. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಸಾಕಾಷ್ಟ ಸಾ ಪರಾಗತಿ, ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಇಲ್ಲ, ವ್ಯಾಪಕವಾದ. ಮತ್ತೆ ಹೆಂಗದದು ನಿತ್ಯವಾದದ್ದು. ಅಂದ್ರ ನಿತ್ಯವಾದದ್ದು ಅಂದ್ರ 4 ಅಭಾವಗಳಿಗೆ ಅಪ್ರತಿಯೋಗಿ. ಪ್ರಾಗ ಭಾವ ಇಲ್ಲ, ಅದ್ರಲ್ಲಿ ಪ್ರಧ್ವಂಸ ಭಾವ ಇಲ್ಲ, ಅನ್ಯೋನ್ಯ ಭಾವ ಇಲ್ಲ, ಅತ್ಯಂತ ಭಾವ. 4 ಅಭಾವಗಳಿಗೆ ಅದು ಏನದ ಅಂತಂದ್ರೆ ಹೊರತಾಗಿದ್ದ. ಅನಾದಿಯಾಗಿರುವುದರಿಂದ ಪ್ರಾಗ ಭಾವ ಇಲ್ಲ, ಅನಂತವಾಗಿರುವುದರಿಂದ ಪ್ರಧ್ವಂಸ ಭಾವ ಇಲ್ಲ, ಪೂರ್ಣವಾಗಿರುವುದರಿಂದ ಅನ್ಯೋನ್ಯ ಭಾವ ಇಲ್ಲ, ಸರ್ವಕ್ಕೂ ಅಧಿಷ್ಠಾನವಾಗಿರುವುದರಿಂದ ಅತ್ಯಂತ ಭಾವ. ಈ ರೀತಿಯಾಗಿ ಅಭಾವ ಇಲ್ಲ. ಮತ್ತೆ ಹೆಂಗದ ನಿಜ. ನಿಜ ಅಂದ್ರೆ ಸದ್ರೂಪವಾಗಿದೆ. ನಿಜ ಅಂದ್ರೇನು? ಸದ್ರೂಪವಾಗಿದೆ. ಸತ್ಯವಾದ ಸದ್ರೂಪವಾಗಿದೆ. ಮತ್ತೆ ಹೆಂಗದ ನಿರಾವರಣ ಅಂತಾರ. ನಿರಾವರಣ ಅಂದ್ರೆ ಯಾವ ಆವರಣವಿಲ್ಲ. ಎಲ್ಲರೂ ಉಪಾಧಿ ಹೇಳಿದ್ರೆ ಆವರಣ ಹೇಳ್ಬಹುದು, ಉಪಾಧಿನೇ ಇಲ್ಲಲ್ಲ ಅದರಲ್ಲಿ. ನಿರಾವರಣ. ಮತ್ತ ಅಜ್ಞಾನದ ಆವರಣ ಇದೆಯಾ? ಈ ಬದುಕಿನೂ ದೊಡ್ಡ ಪಜಿತ. ನಿರಾವರಣ ಅಂದ್ರ ಯಾವುದ್ರದ್ದು ಆವರಣ ಇಲ್ಲ. ಅಜ್ಞಾನ ಆವರಣ ಮಾಡಿತ್ತಂದ್ರ ತಿಳಿಯಗೊಡದಂತೆ ಮಾಡ್ತಂದ್ರ ಕೇವಲ ಚಿದಾಭಾಸನಿಗೆ ಅದು ಆವರಣ ಮಾಡಿ, ಬುದ್ಧಿ ಸಹಿತ ಚಿದಾಭಾಸನಿಗೆ ಆವರಣ. ಆದ್ರೆ ಬ್ರಹ್ಮ ಸ್ವರೂಪಕ್ಕೆ ಆವರಣ ಮಾಡುವುದು ಅಜ್ಞಾನ ಅಲ್ಲ. ಅದಕ್ಕೆ ಹೆಂಗ ಸದಾ ನಿರಾವರಣ. ಇಂಥ ಯಾವ ಲಕ್ಷಣಗಳಿಂದ ಕೂಡಿದಂತ ಈ ಬ್ರಹ್ಮ ಸ್ವರೂಪ ಆತ್ಮ, ಇದು ಪರಮನು ಅಂದ್ರೆ ಪರಮಾತ್ಮನು. ಈ ಮ್ಯಾಗಿನ ಲಕ್ಷಣಗಳಿಂದ ಕೂಡಿದಂತ ಪರಮನು ಎನಲೇಕೆ ಜಗವನ್ನು ಏನ್ರಿ ಈ ಜಗತ್ ಆಗ್ಯಾನಂತ ಯಾಕೆ ಹೇಳ್ತೀರಿ, ಅಥವಾ ಜಗತ್ತಿಗೆ ಕಾರಣ ಆಗ್ಯಾನಂತ ಯಾಕೆ ಹೇಳ್ತೀರಿ ಅಂತ ನಾವ ಏನ್ರಿ ಜಗತ್ತಿಗೆ ಕಾರಣ ಅಂತ ಯಾಕೆ ಹೇಳ್ತೀವಿ? ಯಾಕಂದ್ರೆ ಬ್ರಹ್ಮ ಇದು ನೋಡ್ರಿ, ಬ್ರಹ್ಮ ಇಂಥ ಲಕ್ಷಣಗಳಿಂದ ಕೂಡ್ಕೊಂಡ. ಏನು ಹೇಳಿದ್ರಲ್ಲ, ಏನ್ ಲಕ್ಷಣ ಕೂಡಿದಂತಂದ್ರ ಈ ರೀತಿಯಾಗಿ ಗುರುವಿ ಚಿತ್ತೈಸು ನಿರುಪಾಧಿಕ ಜ್ಯೋತಿ ನಿರತಿಶಯ ನಿತ್ಯ ನಿಜ ನಿರಾವರಣವಹ ಪರಮನೆನಲೇಕೆ ಜಗವನ್ನು ಅಂತ ಹೇಳಿದ್ರು. ಹಂಗಾರ ಸದ್ರೂಪ, ಚಿದ್ರೂಪ, ಆನಂದ ಸ್ವರೂಪ, ನಿತ್ಯ, ನಿರಾವರಣ, ನಿರುಪಾಧಿಕ, ಹಿಂಗ ಏನೋ ಅತ್ಯಂತ ಶ್ರೇಷ್ಠವಾಗಿ ಹಿಂಗ ಆವರಣ ರಹಿತವಾಗಿ ಪರಮಾತ್ಮದಾನ. ಜಗತ್ ನೋಡಿದ್ರೆ ಹೆಂಗದ? ಜಗತ್ ಹೆಂಗದ? ಅದು ತದ್ವಿರುದ್ಧ ಲಕ್ಷಣದಿಂದ ಕೂಡ್ಕೊಂಡ. ಏನ್ರಿ ಗುರುವೆ ಚಿತ್ತೈಸು ನಿರುಪಾಧಿಕ ಜ್ಯೋತಿ. ನಿರುಪಾಧಿಕ ಬ್ರಹ್ಮ ಇದ್ರ ಉಪಾಧಿ ಸಹಿತವಾದದ್ದು ಜಗತ್ತದ. ಆಮೇಲೆ ನೀವು ಅದು ಸ್ವಯಂ ಪ್ರಕಾಶದ ಆತ್ಮ ಚಿದ್ರೂಪದ ಅಂತ ಹೇಳ್ತೀರಿ. ಇದು ಜಡ. ಏನದ? ಇದು ಜಡ. ಮತ್ತ ಅದು ನಿರತಿಶಯ ಅಂದ್ರೆ ಇದು ಸಾತಿಶಯ. ಮತ್ತ ಅದಕ್ಕೆ ನಿತ್ಯ ಅಂದ್ರೆ ಇದು ನಾಶ ಉಳ್ಳುತ್ತದೆ, ಹೌದಲ್ಲ? ಅದಕ್ಕೆ ಸತ್ಯ ಅಂದ್ರೆ ಇದು ಮಿಥ್ಯ. ಎಲ್ಲಾ ವಿರುದ್ಧ ಲಕ್ಷಣ ಕೂಡದ. ಅವ ನಿರಾವರಣ ಅಂದ್ರೆ ಇದು ಆವರಣ ಸಹಿತ. ಹಿಂಗಿರುವಾಗ ಜಗತ್ತಿಗೆ ಕಾರ್ಯ ಅಂತ ಹೇಳಿ, ಆ ಬ್ರಹ್ಮಕ್ಕೆ ಕಾರಣ ಅಂತ ಹೇಳಿ ಹೇಳಾಕತ್ತಿರಂದ್ಮೇಲೆ ಸಲ್ಲಕ್ಷಣ ಎಲ್ಲಿದ್ದೀರಾಗ? ವಿರುದ್ಧ ಲಕ್ಷಣ ಅದಲ್ಲ. ಅದಕ್ಕ ವಿರುದ್ಧ ಲಕ್ಷಣ ಇರುವುದ್ರಿಂದ ಈ ಜಗತ್ತಿಗೆ ಬ್ರಹ್ಮ ಹೆಂಗ್ ಕಾರಣ ಆಗ್ತಾನ? ಅದಕ್ಕೆ ಮಾಯಾನೇ ಕಾರಣ, ಮಾಯಾನೇ ಪರಿಣಾಮ ಹೊಂದಿ ಜಗತ್ತಾಗಬೇಕಂತ ಹೇಳ್ರಿ ಅಂತ ಸಾಂಖ್ಯರ ಮತಾನುಸಾರವಾಗಿ ಪ್ರಶ್ನೆ ಮಾಡ್ತಾನೆ, ಹೇಳಾಕತ್ತಾನ. ಅವಾಗ ಜಗತ್ತಿಗೆ ಮಾಯಾ ಕಾರಣವಾಗಿರುತ್ತೆ ಎಂಬುದನ್ನ ಮತ್ ಹೇಳ್ತಾನ. ಬ್ರಹ್ಮ ಕಾರಣ ಆಗೋದಿಲ್ಲ ಅಂತ ಹೇಳ್ಬೇಕಂದ್ರ ಮ್ಯಾಲ ವೈಲಕ್ಷಣೆ ತೋರಿಸಿದ.
ಮಾಯೆನೇ ಕಾರಣ. ಯಾಕಂದ್ರ ಮಾಯೆಗೂ ಜಗತ್ತಿಗೆ ಸಲ್ಲಕ್ಷಣ ಅಂತ ತೋರಿಸ್ತಾನ. ಅದನ್ನ ಹೇಳ್ತಾ, ಮಾಯೆ ಸದ್ರೂಪಿಣಿಯದಿ ನಿಖಿಳ ಜಗವಾಗಿ ಸಾಯಸಂಗೊಳುತ್ತ ಮಿಹುದೆಂದೊಡೆ ಏನು ಗುರುರಾಯ ಚಿತ್ತೈಸು ಬಳಿಕೊಂದ. ಚಿತ್ತೈಸು ಅಂದ್ರ ನನ್ನ ಸ್ವಲ್ಪ ಪ್ರಶ್ನೆ ಇದೆ ಗುರುಗಳೇ, ಮಾತಿದೆ, ಅದನ್ನ ಕೇಳ್ರಿ ಏಕಾಗ್ರತೆಯಿಂದ. ಅನಾದಿ ಭಾವರೂಪವಾದ ಒಂದು ಮಾಯೆ ಏನ್ರಿ? ಮಾಯೆ ಅನಾದಿ ಭಾವರೂಪವಾದ ಒಂದು ಮಾಯೆ ಸದ್ರೂಪಿಣಿಯಾದಿ ಅಂದ್ರ ಸದ್ರೂಪದಿಂದ ಅಂದ್ರೇನು? ಸಾಂಖ್ಯರು ಈ ಪ್ರಕೃತಿ ಅಥವಾ ಮಾಯೆಗೆ ಸತ್ ಅಂತ ಒಪ್ತಾರ. ಅಂದ್ರೆ ಚೇತನನು ಸತ್ತು, ಇದು ಸ್ವತಂತ್ರವಾಗಿರ್ತದೆ ಅಂತ. ಅವರು ಬ್ರಹ್ಮ ಒಂದೇ, ಚೇತನ ಒಂದೇ ಸತ್ತಲ್ಲ, ಮಾಯೇನು ಸ್ವತಂತ್ರವಾಗಿ ಸತ್ತಾಗಿರ್ತದೆ ಅಂತ ಹೇಳ್ತಾರ. ಅದಕ್ಕ ಮಾಯೆ ಅವ್ರ ಮತಾನುಸಾರ ಪ್ರಶ್ನೆ ಮಾಡಕತ್ತಲ್ಲ, ಮಾಯೆ ಅದು ಸ್ವತಂತ್ರವಾಗಿ ಅದ ಇದ್ದುಕೊಂಡು ಏನು ಈ ನಿಖಿಳ ಜಗವಾಗಿ ಆ ಒಂದು ಮಾಯೆನೇ ಆತ್ಮನ ಒಂದು ಸನ್ನಿಧಾನದಲ್ಲಿರುವಂತ ಒಂದು ಮಾಯೆನೇ, ಸ್ವತಂತ್ರವಾಗಿರುವಂತ ಮಾಯೆ. ಆ ಮಾಯೆ ಒಂದು, ಪುರುಷ ಒಂದು, ಎರಡು ಸತ್ ಹೋಗ್ತಾರ. ಆದ್ರ ಮಾಯೆಗೆ ಸತ್ ಅಂತ ಒಪ್ತಾರ, ಆದ್ರ ಚಿತ್ ಅಂತ ಒಪ್ಪುದಿಲ್ಲ. ಆತ್ಮನಿಗೆ ಚಿತ್ ಅಂತ ಒಪ್ತಾರ, ಚಿನ್ಮಾತ್ರ ಅಂತ. ಆ ಮಾಯೆಗೆ ಮಾತ್ರ ಸತ್ ಅಂತ ಒಪ್ತಾರ, ಚಿತ್ ಅಂತ ಒಪ್ಪಂಗಿಲ್ಲ. ಅದಕ್ಕ ಈ ಮಾಯೆ ಅನ್ನುವಂಥದ್ದು ಸದ್ರೂಪವಾಗಿ ಐತಿ. ಅದಕ್ಕೆ ಜಗತ್ತಿನ ಲಕ್ಷಣ, ಅದರ ಲಕ್ಷಣ ಒಂದೈತಿ. ಅದಕ್ಕ ಈ ಮಾಯನೇ ಪರಿಣಾಮ ಹೊಂದಿ ಈ ನಿಖಿಳ ಜಗವಾಗಿ ತೋರ್ತೈತಿ ಅಂತ ಹೇಳಿದ್ರೆ ಏನ್ ತೊಂದರೆ ಆಕೈತಿ ಅಂತ ಪ್ರಶ್ನೆ ಮಾಡ್ತಾನ. ಈ ನಿಖಿಳ ಜಗವಾಗಿ ಸಾಯಸಂಗೊಳುತ್ತಾ ಕಷ್ಟವನ್ನು ಅಂದ್ರೇನು? ಈಗ ಹಾಲು ಕೆಟ್ಟು ಮೊಸರಾದಂತೆ, ಈಗ ಹಾಲು ಪರಿಣಾಮ ಹೊಂದಿ ಏನಾಗೈತಿ? ಮೊಸರಾಗ್ಯದ. ಅದಕ್ಕೆ ದಧಿ ಕ್ಷೀರ ನ್ಯಾಯ ಅಂತಾರ. ಹಂಗ ಪರಿಣಾಮ ಏನೈತಲ್ಲ, ಪರಿಣಾಮ ಹೇಳುವಾಗ ಹೇಳ್ತಾರ. ಹಂಗ ಹಾಲು ಕೆಟ್ಟು ಮೊಸರಾದಂತೆ ಹಂಗ ಮಾಯೇನೂ ಕೂಡ ವಿಕಾರ ಹೊಂದಿ ಜಗತ್ತಾಗಿತೆ ಅಂತ ಹೇಳ್ರಲ್ಲ ಅಂತ. ಯಾಕಂದ್ರ ಮಾಯಾ ಇದು ಏನಪ್ಪಾ ಅಂತಂದ್ರ ಸತ್ತದ, ಇದೇ ಜಗದ್ರೂಪವಾಗಿ ಪರಿಣಾಮ ಹೊಂದೈತಿ ಅಂತ ಹೇಳ್ರಿ ನೀವುದೊಂದಡೆ ಏನು ಗುರುರಾಯ ಚಿತ್ತೈಸು. ಹಿಂಗ್ ಹೇಳಿದ್ರ ಏನ್ರಿ? ಈಗ ನಾವ್ ಹಿಂಗ್ ಹೇಳಿದ್ವಿ ಅಂದ್ರ ಮಾಯನೇ ಜಗತ್ತಿಗೆ ಕಾರಣ ಅಂತ ಹೇಳಿದ್ವಿ ಅಂದ್ರ ಬ್ರಹ್ಮಕ್ಕ ನಿರ್ವಿಕಾರತ್ವನು ಸಿದ್ಧ ಆಕತಿ. ಇಲ್ಲ ಬ್ರಹ್ಮಕ್ಕನ ಕಾರಣತ್ವ ಹೇಳಿದ್ರ ಬ್ರಹ್ಮ ವಿಕಾರ ಆಕತಿ ಅಂತ ಹಿಂಗೂನು ಒಪ್ಪಬೇಕಾಕತಿ. ಅದಕ್ಕ ಆ ಬ್ರಹ್ಮವನ್ನ ಬಿಟ್ಟು ಬಿಡ್ರಿ, ಮಾಯನೇ ಪರಿಣಾಮ ಹೊಂದಿ ಜಗತ್ತಾಗೈತೆ ಅಂತಂದ್ರ ಮಾಯದ ಲಕ್ಷಣ ಜಗತ್ತಿನ ಲಕ್ಷಣನೂ ಒಂದೇ ಅದಾವ. ಮತ್ತ ಆ ನಿಮ್ಮ ಬ್ರಹ್ಮನಿಗೆ ನಿರ್ವಿಕಾರವನ್ನು ಹೇಳಲಿಕ್ಕೂ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಹಿಂಗ್ ಹೇಳುದ್ರಿಂದ ಯಾವ ಅನರ್ಥ ಆಕೈತಿರಿ? ಏನಾರ ಅನರ್ಥ ಆಕತ್ತೇನ? ಹಿಂಗ್ ಹೇಳ್ರಲ್ಲ ನೀವು. ಹಿಂಗಂತ ಒಪ್ಪಿದ ಏನು ಏನ್ ತೊಂದರೆ ಆಕೈತಿ ಅಂತ ಪ್ರಶ್ನೆ ಮಾಡ್ತಾನ. ಮುಂದ ಬ್ರಹ್ಮವೇ ಜಗದ್ರೂಪ ಆಗಿರುವುದೆಂದು ಹೇಳಿದರೆ ಅನರ್ಥವನ್ನ ತೋರಿಸ್ತಾನ. ಬ್ರಹ್ಮನೇ ನೀವ್ ಹೇಳ್ದಂಗ ಬ್ರಹ್ಮ ಈ ಜಗದ್ರೂಪವಾಗಿ ತೋರಾಕತ್ತತೆ ಅಂತ ಹೇಳಿದ್ರ, ಅಂದ್ರೆ ಬ್ರಹ್ಮಕ್ಕೆ ಕಾರಣತ್ವನ್ನ ಹೇಳಿದ್ರ ಏನೇನ್ ಅನರ್ಥ ಆಕತಿ, ಅದನ್ನ ಅವ್ ಏನ್ ಮಾಡ್ತಾನಂದ್ರೆ ತೋರಿಸ್ತಾನ. ಕೇಡು ಜಡ ದುಃಖದೊಡಗೂಡಿರ್ಪ ಜಗವಿದಂ ನೋಡಲ್ ಆ ಸಚ್ಚಿದಾನಂದಮಯವೆಂದು ನೀವಾಡಲ್ ಏನು ಅಘಟಿತವದಲ್ತೆ ಅಂದ್ರೆ ಅಘಟಿತ ವದಲ್ತೆ ಅಂದ್ರೆ ಆಶ್ಚರ್ಯವಲ್ಲವೇ ಅಂತಾರ. ಏನಂತಾನವ? ಕೇಡು ಜಡ ದುಃಖದೊಡಗೂಡಿರ್ಪ ಜಗವಿದಂ ನೋಡಲ್ ಸಚ್ಚಿದಾನಂದವೆಂದು ನೀವು ಆಡಲ್ ಏನು ಅಘಟಿತ ವದಲ್ತೆ ಅಂದ್ರೆ ಸತ್ತು ಚಿತ್ತ ಆನಂದ ಸ್ವರೂಪವಾಗಿದ್ದು ಬ್ರಹ್ಮದ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಬ್ರಹ್ಮದ. ಆದ್ರೆ ಜಗತ್ ಹೆಂಗದ? ಕೇಳು ಜಡ ದುಃಖದೊಡಗೂಡಿರ್ಪ ಜಗವಿದಂ. ಈ ಜಗತ್ತ ಕೆಟ್ಟ ಹೋಗುದದ, ಈ ಜಗತ್ತ ಜಡವಾಗ್ಯದ ಅಂದ್ರೆ ಅರಿಯುತನ ಇಲ್ಲ.
ತನ್ನನ್ನು ತಾನು ಅರು ಸ್ವರೂಪ ಇಲ್ಲ, ಮತ್ತೊಂದನ್ನು ಅರಿಯಂಗಿಲ್ಲ. ಅಂದ್ರೆ ಜಡ ಅಂದ್ರೆ ಶ್ವೇತರ ಜ್ಞಪ್ತಿ ಶೂನ್ಯದ. ಮತ್ ಈ ಜಗತ್ತ ದುಃಖ ಸ್ವರೂಪ ಏನ್. ಮತ್ತ ಆದ್ರ ಆ ಪರಮಾತ್ಮ ಹೆಂಗದನ ಅಂತೇಳಿ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಂತೇಳಿ. ಒಂದ್ ವೇಳೆ ಜಗದ್ರೂಪ ಬ್ರಹ್ಮವೇ ಏನು ಈ ಬ್ರಹ್ಮವೇ ಜಗದ್ರೂಪ ಆಗೈತೆ ಅಂತ ಹೇಳಿದ್ರ ಇದು ನಂಗೆ ಆಶ್ಚರ್ಯ ಅನಿಸ್ತದಂತ. ಆಶ್ಚರ್ಯವಲ್ಲೇನು? ಯಾಕ? ಜಗತ್ತಿನ ಲಕ್ಷಣನ ಬೇರೆ ಅದಾವ, ಬ್ರಹ್ಮನ್ ಲಕ್ಷಣನ ಬೇರೆ ಅದ. ಕೇಳು ಜಡ ದುಃಖದೊಡಗೂಡಿರಪ್ಪ ಜಗವಿದಂ ಏನ್ ನೋಡಲ್. ಒಂದ್ ವೇಳೆ ನೀವು ಬ್ರಹ್ಮ ಕಾರಣ ಆಗಿದ್ರ, ಈ ಜಗತ್ತಿಗೆ ಒಂದ್ ವೇಳೆ ಬ್ರಹ್ಮ ಕಾರಣ ಆಗಿದ್ರ, ಈ ಜಗತ್ತುನು ಇದು ಆ ಬ್ರಹ್ಮನಂತೆ ಲಕ್ಷಣ ಉಳ್ಳದ್ದಾಗಬೇಕಾಗಿತ್ತು. ಕೇಳು ಜಡ ದುಃಖದೊಡಗೂಡಿರಪ್ಪ ಜಗವಿದಂ ನೋಡಲ ಸಚ್ಚಿದಾನಂದ ವೆಂದು ನೀವು ಆಡಲ್ ಅಘಟಿತದವಲ್ತೆ. ನೀವು ಒಂದ್ ವೇಳೆ ಬ್ರಹ್ಮನೇ ಜಗತ್ತಿಗೆ ಕಾರಣ ಅಂದ್ರ ಇದು ಕೂಡ ಬ್ರಹ್ಮನಂತೆ ಸದ್ರೂಪ ಆಗಿರಬೇಕಾಗಿತ್ತು, ಬ್ರಹ್ಮನಂತೆ ಸಿದ್ರೂಪ ಆಗಿರಬೇಕಾಗಿತ್ತು, ಬ್ರಹ್ಮನಂತೆ ಆನಂದ ಸ್ವರೂಪ ಆಗಿರಬೇಕಾಗಿತ್ತು. ಈ ಲಕ್ಷಣ ಜಗತ್ತಿನಾಗ ಇಲ್ಲಲ್ಲ. ಕೇಳದ ಕೆಟ್ಟ ಹೋಗುದದ ಏನ್ರಿ, ಜಡವಾಗ್ಯದ. ಆ ಬ್ರಹ್ಮದ ಚಿದ್ರೂಪ, ಬ್ರಹ್ಮ ಚಿದ್ರೂಪ ಅದಾನ, ಇದು ಜಡ ಅದ. ಮತ್ತೆ ಬ್ರಹ್ಮನೇ ಕಾರಣ ಆಗಿದ್ರ ಜಗತ್ತಿನಲ್ಲಿ ಬ್ರಹ್ಮದ ಲಕ್ಷಣ ತೋರ್ಬೇಕಾಗಿತ್ತು. ನೀವರ ಬ್ರಹ್ಮದ ಕಾರ್ಯವೇ ಜಗತ್ತನ್ನ ಹಾಕತ್ತೀರಿ, ಮತ್ತ ಅದ್ರ ಲಕ್ಷಣ ಇದ್ರಾಗ ಇಲ್ಲಲ್ಲ. ಕಾರಣದ ಗುಣ ಕಾರ್ಯದಲ್ಲಿ ಇರ್ಬೇಕಾಗಿತ್ತಲ್ಲ. ನೀವ್ ಹೆಂಗ್ ಬ್ರಹ್ಮ ಕಾರಣ ಅಂತೀರಿ ನೀವು? ಜಗತ್ ಅದಕ್ಕ ನಿಮ್ಮ ಹೇಳು ಮಾತ್ ನೋಡ್ ನನ್ ಬಹಳ ಆಶ್ಚರ್ಯ ಆಗ್ಯದ. ಏನು ಬ್ರಹ್ಮ ಯಾವ್ಯಾವ ವಿಕಾರವನ್ನ ಒಂದು ವೇಳೆ ಮತ್ತು ಬ್ರಹ್ಮನೇ ಈ ಜಗತ್ತಿಗೆ ಕಾರಣ ಅಂದ್ರೆ ಬ್ರಹ್ಮ ಅವನು ಕೂಡ ವಿಕಾರ ಉಳ್ಳವಾಗಬೇಕಾಗತ್ತು. ಯಾಕ? ಕಾರ್ಯ ಹಿಂಗ ಲಕ್ಷಣ ಇರುವುದರಿಂದ ಆ ಬ್ರಹ್ಮವು ಕೂಡ ವಿಕಾರ ಉಳ್ಳವಾದ ಆಗಬೇಕಾಗಿತ್ತು. ಬ್ರಹ್ಮ ಕಾರಣ ಅಂದ್ರ ಜಗತ್ತು ಸಚ್ಚಿದಾನಂದ ಸ್ವರೂಪ ಆಗಬೇಕು. ಬ್ರಹ್ಮನೇ ಕಾರಣ ಅಂದ್ರ ಕಾರಣದ ಗುಣ ಕಾರ್ಯದಲ್ಲಿ ಇರಬೇಕು. ಮತ್ತ ನೀವು ಬ್ರಹ್ಮ ಕಾರಣ ಅಂತೀರಿ, ಕರೆ ಅದು ಯಾವ ವಿಕಾರವನ್ನು ಹೊಂದಲಾರದೆ ಹಂಗೆ ಇರ್ತದೆ ಅಂತೀರಿ. ಅದು ವಿಕಾರದ ಹೇಳ್ರಿ. ಅದಕ್ಕ ಬ್ರಹ್ಮ ಕಾರಣ ಅಂತಂದ್ರ ವಿಕಾರ ಹೇಳ್ರಿ, ಬ್ರಹ್ಮ ಕಾರಣ ಅಂದ್ರ ಜಗತ್ತಿಗೆ ಸಚ್ಚಿದಾನಂದತ್ವರ ಹೇಳ್ರಿ ಏನ್ರಿ, ಸಚ್ಚಿದಾನಂದತ್ವರ ಹೇಳ್ರಿ. ಹಿಂಗ ಅವ್ನ್ ಪ್ರಶ್ನೆ ಮಾಡ್ದ. ಅದಕ್ಕ ಅದು ಒಂದ್ ವೇಳೆ ಬ್ರಹ್ಮನಿಗೆ ಕಾರಣ ಹೇಳಿದ್ರ ಅದು ವಿಕಾರ ಉಳ್ಳದ್ದಾಗಬೇಕಾಕತಿ. ಈ ವಿಷಯವನ್ನ ನನಗ ದಯಮಾಡಿ ಸಂಶಯವನ್ನು ತಿಳಿಸ್ಕೊಡ್ರಿ. ಎರಡು ಸಂಲಕ್ಷಣ ಇಲ್ಲ, ಅದಕ್ಕೆ ವೈಲಕ್ಷಣ್ಯ ಅದಾವ. ಕಾರ್ಯದಕ್ಕೂ ಕಾರಣಕ್ಕೂ ವೈಲಕ್ಷಣ್ಯ ಇರಬಾರ್ದು, ಸಂಲಕ್ಷಣ ಇರಬೇಕು ನೋಡ್ರಿ ಅಂತ. ಅದಕ್ಕ ಬ್ರಹ್ಮ ಕಾರಣ ಅಂದ್ರ ಜಗತ್ತುನು ಆ ಲಕ್ಷಣ ಉಳ್ಳದ್ದಾಗಿ ಬ್ರಹ್ಮದ ಲಕ್ಷಣ ಉಳ್ಳದ್ದಾಗಿರ್ಬೇಕು. ಇಲ್ಲ ಅಂದ್ರ ನೀವು ಬ್ರಹ್ಮ ಕಾರಣ ಅನ್ನಕ್ ಹೋಗ್ಬೇಡ್ರಿ, ಮಾಯಾ ಕಾರಣ ಅಂತ ಹೇಳ್ರಿ ಅಂತ ಪ್ರಶ್ನೆ ಮಾಡಿದ. ಈ ಪ್ರಶ್ನೆ ಮಾಡಿದ್ಮೇಲೆ ಉತ್ತರ ಹೇಳ್ತಾರ. ಸೃಷ್ಟಿ ಪೂರ್ವದೊಳಗೆ ಒಂದು ಸದ್ವಸ್ತು ಇತ್ತು, ಅದೇ ಅದಕ್ಕೆ ಭಿನ್ನವಾಗಿ ಏನು ಇದ್ದಿದ್ದಿಲ್ಲ. ಅದಕ್ಕೆ ಜಗತ್ತಿಗೆ ಅದೇ ಕಾರಣ ಅದ, ಮಾಯಾ ಕಾರಣ ಅಲ್ಲ. ಸತ್ಯನಿಸಿ ಜಗದ ಉಪಾದಾನ ಒಂದಿಲ್ಲಾಗಿ ಚಿತ್ತಿನ ವಿವರ್ತವೆಂದೆನಬೇಕು. ಅಲ್ಲ, ನೀ ಏನ್ ಪ್ರಶ್ನೆ ಮಾಡಿದೆ ಅಂದ್ರ ಬ್ರಹ್ಮ ಕಾರಣ ಅನ್ನಕ್ ಹೋಗ್ಬ್ಯಾಡ್ರಿ, ಮಾಯೆಗೆ ಕಾರಣತ್ವ ಹೇಳ್ರಿ ಅಂದ್ರ. ಮಾಯೆಗೆ ಕಾರಣತ್ವ ಹೇಳ್ರಿ, ಯಾಕಂದ್ರ ಮಾಯೆಯ ಲಕ್ಷಣಕ್ಕೂ ಜಗತ್ತಿನ ಲಕ್ಷಣಕ್ಕೂ ಸಂಲಕ್ಷಣದ. ಬ್ರಹ್ಮನ ಲಕ್ಷಣಕ್ಕೂ ಜಗತ್ತಿನ ಲಕ್ಷಣಕ್ಕೂ ವೈಲಕ್ಷಣ್ಯ ಇರುವುದರಿಂದ ಅದು ಕಾರ್ಯಕಾರಣಕ್ಕೆ ಹೋಲಿಕೆ ಆಗುದಿಲ್ಲ. ಅದಕ್ಕೆ ನೀವೇನ್ ಹೇಳ್ರಿ, ಮಾಯೇನೆ ಏನಪ್ಪಾ ಅಂತಂದ್ರ ಈ ಜಗತ್ತಿಗೆ ಕಾರಣ ಅಂತ ಹೇಳಿ ಅಂದಿದ್ನಲ್ಲ. ಉತ್ತರ ಹೇಳ್ತಾರ, ಸತ್ಯನಿಸಿ ಜಗದ ಉಪಾದಾನ ಒಂದಿಲ್ಲ. ಈಗ ಮಾಯ ಅನ್ನುವಂಥದ್ದು ಒಂದು ಸತ್ಯ ವಸ್ತು ಆಗಿದ್ರೆ ಜಗತ್ತಿಗೆ ಉಪಾದಾನ ಆಕಿತ್ತು ಏನ್ರಿ. ಮಾಯ ಒಂದ್ ಯಾವ್ದಾರ ಅದು ಒಂದು ಸದ್ವಸ್ತು ಆಗಿದ್ರ ಜಗತ್ತಿಗೆ ಅದು ಉಪಾದಾನ ಕಾರಣ ಆಕಿತ್ತು. ಆದ್ರ ಮಾಯನೇ ಅಸತ್. ಅದ ಮಾಯ ಎಂದದು ಅಸತ್. ಇಲ್ಲದೆನಿಸಿ ಇಲ್ಲದಾಗಿ ಉಳ್ಳದೆನಿಸಿದೆ ಎಲ್ಲೆಲ್ಲಿ ನೋಡಿ ತನ್ಮಯವಾಗಿ ಬಲ್ಲವರ್ಗಾದಡೆ ಅಚ್ಚರಿ ತೋರುತ್ತ ಮಾಯೆ ಇರ್ಬೋದು ಮನದನ್ನೇ ಅಂತ ಹೇಳ್ಯಾರಲ್ಲ.
ಇಲ್ಲದ ಮಾಯಾ ಲಕ್ಷಣ ಏನದ ಅಸತ್ ಅದ. ಹೌದು ಅಸತ್ ಅದ. ಇದ್ದ ವಸ್ತುನೇ ಜಗತ್ತಿಗೆ ಕಾರಣ ಆದೀತು ವಿನಃ ಇಲ್ಲದ ವಸ್ತು ಜಗತ್ತಿಗೆ ಕಾರಣ ಆಗೋದಿಲ್ಲ. ನೀ ಮಾಯಾನೇ ಕಾರಣ ಅಂತ ಹೇಳ್ರಿ ಅಂತ ಹೇಳಕತ್ತಿದಿ. ಅದು ಸತ್ತಾಗಿ ಒಂದು ವಸ್ತುವಾಗಿ ಐತೇನೋ ಮಾಯೆ? ಇಲ್ಲ. ಅದಕ್ಕೆ ಸತ್ಯ ಅನಿಸಿ ಒಂದ್ ವೇಳೆ ಮಾಯೆ ಸತ್ಯ ಅನಿಸಿದ್ ಅಂದಿದ್ರ ಜಗತ್ತಿಗೆ ಉಪಾದಾನ ಕಾರಣ ಆಕ್ಕಿತ್ತು. ಆದರೆ ಮಾಯೆ ಸತ್ ಅಲ್ಲ. ಸತ್ಯ ಅನಿಸಿ ಜಗದ ಉಪಾದಾನ ಒಂದಿಲ್ಲಾಗಿ. ಮಾಯೆ ಸತ್ ಅಂತ ಅನ್ಸ್ಕೊಂಡಿದ್ರ ಅದು ಜಗತ್ತಿಗೆ ಉಪಾದಾನ ಕಾರಣ ಆಕ್ಕಿತ್ತು. ಅದು ಸತ್ಯ ಅಲ್ಲ, ವಸ್ತು ಅಲ್ಲ, ಅಸತ್ ಅದ. ಜಗತ್ತಿಗೆ ಉಪಾದಾನ ಕಾರಣ ಹೆಂಗ ಆಕೈತೆ? ಅದು ಆಗಂಗಿಲ್ಲ. ಮತ್ತೆ ಜಗತ್ತಿಗೆ ಇಲ್ಲೇ ಇಲ್ಲ, ಜಗತ್ತಿಗೆ ಉಪಾದಾನ ಕಾರಣ ಆಗೋದಿಲ್ಲ ಅಂದ್ರೆ ಮತ್ತೆ ನಾವ್ ಹೇಳ್ತೇವೆ ಕೇಳು, ಏನು? ಈ ಜಗತ್ತ ಚಿತ್ತಿನ ವಿವರ್ತವಾಗಿದೆ. ಚಿತ್ತಿನ ವಿವರ್ತ ಎಂದೇನಬೇಕು? ಅಲ್ಲ, ಮಾಯೆ ಇದಕ್ಕೆ ಜಗತ್ತಿಗೆ ಕಾರಣ ಅಂತ ಹೇಳಿದ್ರ ಆ ವಸ್ತುನ ಇಲ್ಲಲ್ಲ, ಅದ ಅಸತ್ ಅದಲ್ಲ. ಇಲ್ಲದು ಅಸತ್ ಮಾಯೆ ಜಗತ್ತಿಗೆ ಕಾರಣ ಹೆಂಗಾಗ್ತೈತಿ? ಮತ್ ಏನಾಗ್ರಿ? ಮತ್ ಜಗತ್ತ ತೋರಾಕತ್ತಲ್ರಿ, ಇದ್ ಕಾರಣ ಏನ್ರಿ? ಚಿತ್ತಿನ ವಿವರ್ತ ಎಂದೇನ ಬೇಹುದು. ಚಿತ್ತು ಅಲ್ಲ, ಮ್ಯಾಲೆ ಸತ್ಯನಿಸಿ ಜಗದ್ ಉಪಾದಾನ ಒಂದಿಲ್ಲಾಗಿ. ಅಲ್ವಾ? ಮಾಯೆ ಅಸತ್ತೋಗ ಸತ್ ಅಲ್ಲ. ಮತ್ ಸತ್ ಇದ್ದದ್ ಯಾವ್ದು? ಸತ್ ಇದ್ದದ್ ಯಾವ್ದು? ಬ್ರಹ್ಮ, ಆತ್ಮ. ಹೌದಲ್ಲ? ಸತ್ ಇದ್ದದ್ ಯಾವ್ದು? ಆತ್ಮ. ಸತ್ತಿನ ವಿವರ್ತ ಎನಬೇಹುದು ಅನ್ಬೇಕಾಗಿತ್ತು. ಚಿತ್ತಿನ ವಿವರ್ತ ಎಂದೆನಬೇಹುದು ಅಂತ ಯಾಕೆ ಹೇಳಿದ್ರು? ಇರುವುದು ಅಂದ್ರ ಬ್ರಹ್ಮ ಸತ್ತ, ಮಾಯಾ ಅಂತೂ ಸತ್ ಅಲ್ಲ ಅಂತ ಅದನ್ನ ದೂರ ಸರಿಸಿಬಿಟ್ರಿ. ಹೌದಲ್ಲ? ಮತ್ತ ಚಿತ್ತಿನ ವಿವರ್ತವೆಂದೇನಬಹುದು ಅಂತಂದ್ರಲ್ಲ, ಅಲ್ಲಿ ಮ್ಯಾಲ ಸತ್ತದ್ದು ಬ್ರಹ್ಮ ಅಂತ ಹೇಳ್ದಂಗ ಆಯ್ತು. ಸತ್ಯ ಅನಿಸಿ ಉಪಾದಾನ ಒಂದಿಲ್ಲ ಆಗಿ ಅಂದ್ರ ಮಾಯಾ ಸತ್ತಲ್ಲ, ಇರುವುದು ಸತ್ಯ ಯಾವುದು? ಚೇತನ. ಅದೇ ಸತ್ ರೂಪ ಚೇತನವೇ ವಿವರ್ತ ರೂಪದಿಂದ ಆಗಿತ್ತು ಅಂದ್ರೆ ಸತ್ತಿನ ವಿವರ್ತವೆಂದೆನಬೇಹುದು ಅನ್ಬೇಕಾಗಿತ್ತಲ್ಲ. ಚಿತ್ತಿನ ವಿವರ್ತ ಎಂದೇನಬೇಹುದು ಅಂತ ಯಾಕೆ ಹೇಳಿದ್ರು? ಅಂದ್ರ ಯಾಕಂದ್ರ ಸತ್ಯ ಚಿತ್ತ ಅಂತ ಹೇಳಕ್ ಹೊಂಟ್ರ. ಅದಕ್ಕ ಸತ್ಯ ಚಿತ್ತ ಅಂದ್ರ ಸತ್ತೇ ಚಿತ್ತು. ಸತ್ ಅಂದ್ರನೇ ಆತ್ಮ, ಚಿತ್ ಅಂದ್ರನೇ ಆತ್ಮ. ಲಕ್ಷಣಗಳು ಭಿನ್ನ ಭಿನ್ನ ಹೇಳ್ಯಾವ ಅಂದ್ರೂ ಪರಸ್ಪರ ಲಕ್ಷಣಗಳು ಭಿನ್ನ ಇಲ್ಲ, ಒಂದೇ ವಸ್ತುವಿನ ಸ್ವರೂಪ ಅದಾವ ಅಂತ ಹೇಳಕ್ ಕೊಟ್ರ ಅವ್ರು. ಅದಕ್ಕ ಚಿತ್ತಿನ ವಿವರ್ತ ಎಂದೆನಬೇಹುದು ಅಂತ. ವಿವರ್ತ ಎಂದೆನಬೇಹುದು, ವಿವರ್ತ ಅಂದ್ರ ಆ ಬ್ರಹ್ಮಚೇತನವೇ ಏನು ಈ ಜಗತ್ತಿಗೆ ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳಲಾರದೆ ಕಾರಣ ಆಗಿದೆ. ಅಂದ್ರೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗಿದೆ. ಅಂದ್ರೆ ಈ ವಿವರ್ಚಿತ್ತ ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳಲಾರದೆ ಜಗತ್ತಾಗಿ ತೋರಾಕ ಜಗದ್ ರೂಪವಾಗಿ ಹೆಂಗ ಹಗ್ಗದಲ್ಲಿ ಹಗ್ಗ ವಿವರ್ತ ರೂಪದಿಂದ ಹಾವಾಗಿ ತೋರಕತ್ತ. ಹೌದು. ಈ ಏನದವಲ್ಲ ಘಟ, ಮಣ್ಣಿನಲ್ಲಿ ತೋರುವಂತ ಘಟ, ಒಂದೊಂದ್ಸಲ ಪರಿಣಾಮನು ಅಂತಾರ. ನಮ್ಗ ಚಲೋ ಉದಾಹರಣೆ ಅಂದ್ರ ಹಗ್ಗದಲ್ಲಿ ತೋರಿದ ಶುಕ್ತಿಯಲ್ಲಿ ತೋರಿದ ಬೆಳ್ಳಿ. ಇವೆಲ್ಲವೂ ಕೂಡ ಹಗ್ಗಕ್ಕೆ ಏನಾರ ಹಾನಿ ಆಗೈತೆ? ಇಲ್ಲ. ಶುಕ್ತಿಗೆ ಏನಾರ ಹಾನಿ ಆಗೈತೆ? ಇಲ್ಲ. ಹಂಗ ಅಜ್ಞಾನದ ವಶದಿಂದ ಅಧಿಷ್ಠಾನವೇ ಬೇರೆ ರೂಪದಿಂದ, ಭ್ರಾಂತಿ ರೂಪದಿಂದ ಪ್ರತೀತಿ ಆಗ್ತದೆ. ಯಾವಾಗ ಸ್ವರೂಪದ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ ಆಗುವುದಿಲ್ಲ ಅಲ್ಲಿವರೆಗೂ ಕೂಡ ಈ ಜಗತ್ ಆಗಿ ತೋರಿರ್ತಲ್ಲ, ಈ ಜಗತ್ತಿನಲ್ಲಿ ಸತ್ಯ ತುಬ್ಬಿ ಇರ್ತದೆ. ಯಾವಾಗ ಈ ಒಂದು ಬ್ರಹ್ಮಜ್ಞಾನ ಆಯ್ತು ಅಂದ್ರ ಇದ್ದದ್ ಒಂದೇ ಬ್ರಹ್ಮ, ಈ ಜಗತ್ತು ಕೂಡ ತೋರಿದ್ರು ಇದನ್ನ ಅಸತ್ತದ ಅಥವಾ ಮಿಥ್ಯ ಅಂತ ಜ್ಞಾನ ಆಗ್ತದೆ. ಅದಕ್ಕ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಎಲೆ ಮಗನೇ ಕೇಳ್ ನಿನ್ನ ಚಲುವ ಚೋದ್ಯಕ್ಕೆ, ನಾನು ಒಲಿದು ಪರಿಹಾರ ಅರುಪುವೆನು ಎನ್ನುತ್ತ ಸರ್ವ ಸುಲಭ ಗುರುವಿಂತು ಬೆಸಸಿದನು. ಪ್ರಶ್ನೆ ಚಲೋ ಮಾಡಿದೀನಿ ಗುರು. ಎಲೆ ಮಗನೇ ಏನ್ರಿ? ಮಗನೇ ಅಂದ್ರ ಶಿಷ್ಯ, ಪುತ್ರ, ಗುರುಪುತ್ರ. ಎಲೆ ಮಗನೇ ನಿನ್ನ ಚಲುವ ಚೋದ್ಯಕ್ಕೆ ನಾನು ಒಲಿದು ಪರಿಹಾರ ಅರುಪುವೆ ನೆನಪ ಸರ್ವ ಸುಲಭ ಗುರುವಿಂತು ಬೆಸಸಿದನು.
ನೀ ಚಲೋ ಪ್ರಶ್ನೆ ಮಾಡಿದೀವಿ. ಏನು ಬ್ರಹ್ಮದ ವಿವರ್ತ ಅಂತ ನಾವ್ ಹೇಳಿದ್ವಿ, ನೀನ್ ಮತ್ ಮಾಯಾ ತಂದ ನಡು ಸೇರ್ಸಿದಿ. ಅದಕ್ಕ ನೀ ಬಾಳ ಚಲೋ ಪ್ರಶ್ನೆ ಮಾಡಿದಿ ಏನ್ರಿ. ಬಾಳ ಚಲೋ ಪ್ರಶ್ನೆ ಮಾಡಿದಿ. ನಿನ್ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೇನಿ ಮುಂದ. ಸರ್ವ ಸುಲಭ ಗುರುವಿಂತು ಬೆಸಸಿದನು ಅಂದ್ರ, ಸರ್ವ ಸುಲಭ ಗುರು ಅಂದ್ರ ಯಾರು ಭಕ್ತಿ ಭಾವದಿಂದ ಸಕಾಮವಾಗಿಯೋ ನಿಷ್ಕಾಮವಾಗಿಯೋ ಪರಮಾತ್ಮ ಗುರುವಿನ ಭಕ್ತಿ ಮಾಡ್ತಾರೋ ಅವರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವುದರಲ್ಲಿ ಸುಲಭನಾಗಿಯೋ. ಏನ್ರಿ, ಅವ್ರಿಗೆ ಯಾರು ಮುಮುಕ್ಷುಗಳಾಗಿ ಬಂದಿರ್ತಾರ ಅವ್ರಿಗೆ ತತ್ವಜ್ಞಾನ ಮಾಡಿಕೊಡ್ತಾನ. ಯಾರು ವಿಷಯಗಳನ್ನ ಅಪೇಕ್ಷೆ ಮಾಡ್ಕೊಂಡ್ ಬಂದಿರ್ತಾರ ಅವ್ರಿಗೆ ಒಂದು ಸಕಾಮ ಬುದ್ಧಿಯಿಂದ ಭಕ್ತಿ ಮಾಡಕ್ ಹೇಳ್ತಾನ, ನಾಮಸ್ಮರಣೆ ಮಾಡಕ್ ಹೇಳ್ತಾನ, ಅವ್ರಿಗೆ ಅವ್ನ ಕೊಡ್ತಾನ. ಅದಕ್ಕ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನ ಕೊಡುವುದರಲ್ಲಿ ತತ್ಪರನಾಗಿರುವುದರಿಂದ ಸರ್ವ ಸುಲಭ ಗುರುವಿಂತು ಬೆಸಸಿದನು. ಏನ್ ಸರ್ವವನ್ನ ಅನಾಯಾಸವಾದಿಂದ ಪ್ರಾಪ್ತಿ ಮಾಡಿಕೊಡುವಂತ ಗುರು. ಸರ್ವ ಅಂದ್ರ ಭೋಗ ಮೋಕ್ಷಗಳು. ಮೋಕ್ಷವನ್ನು ಮೋಕ್ಷ ಯಾರು ನಿಷ್ಕಾಮವಾಗಿ ಯಾವ ಒಂದು ಪರಮಾತ್ಮನ ಅಥವಾ ಭಕ್ತಿ ಮಾಡಿ ಗುರುಗಳ ಭಕ್ತಿ ಮಾಡಿ ನಾ ಸ್ವರೂಪ ತಿಳ್ಕೊಬೇಕು ಅಂತ ಮುಮುಕ್ಷುಗಳು ಬಂದಿರ್ತಾರ, ಅವರಿಗೆ ಜ್ಞಾನ ಮಾಡಿಕೊಡ್ತಾನ. ಹಿಂಗ ಇಬ್ಬರಿಗೂ ಅಂದ್ರ ಸಕಾಮಿಗಳಿಗೂ ನಿಷ್ಕಾಮಿಗಳಿಗೂ ಕೂಡ ಆಯಾವರಿಗೆ ಇಚ್ಛಿಸಿದಂತೆ ಫಲಗಳನ್ನು ಕೊಡುವುದರಲ್ಲಿ ತತ್ಪರನಾದಂತ ಸರ್ವ ಸುಲಭ ಗುರು ಎಂತು ಬೆಸಸ. ಸುಲಭ ಗುರು ಅಂದ್ರ ಯಾವ್ದಾದ್ರು ಒಂದನ್ನ ಏನಾದರನ್ನ ಒಳಗೆ ಇಟ್ಕೊಂಡವಲ್ಲ, ಅದು ನಿರಭಿಮಾನದಿಂದ ಅವ ಸುಲಭ ಗುರು ಅಂತಾನು ಅನ್ಸ್ಕೊಂತಾನ. ನಿರಾಭಾರಿ ಅಂತಾರಲ್ಲ, ನಿರಾಭಾರಿ ಅಂದ್ರ ಭಾರ, ಅಹಂಕಾರಕ್ಕೆ ಭಾರ ಅಂತಾರ. ಭಾರ ಅಂದ್ರ ಅಹಂಕಾರ, ಭಾರ ಅಂದ್ರ ಅಹಂಕಾರ. ಅಹಂಕಾರ ಇಲ್ದವ ನಿರಾಭಾರಿ. ಅದು ಅಹಂಕಾರಕ್ಕೆ ಯಾಕೆ ಭಾರ ಅಂದ್ರ ಅವು ಅಕಸ್ಮಾತಾಗಿ ಒಂದು ಡ್ಯಾಮ್ನ್ಯಾಗ ಸಮುದ್ರದಾಗ ಖಾಲಿ ಡಬ್ಬಿ ನೀ ಕಟ್ಕೊಂಡು ಬಿದ್ದಿ ಅಂದ್ರ ನಿನಗ ಮುಳುಗಿಸುದಿಲ್ಲ. ಅದ್ರ ಏನಾರ ತುಂಬ್ಕೊಂಡು ಬಿದ್ದಿ ಅಂದ್ರ ಮುಳುಗಿಸಿ ಬಿಡ್ತಾವ. ನೀನ್ ಇದೊಂದು ಇದ್ರೊಳಗೊಂದು ಖಾಲಿ ಡಬ್ಬಿ ಮಾಡ್ಕೊಂಡಿರ್ಬೇಕ ನೀ. ಏನ್ ಅಹಂಕಾರ ಅನ್ನುವಂಥದ್ದು ಖಾಲಿಯಾಗಿರ. ನೀ ಅಹಂಕಾರ ಅನ್ನುವಂಥದ್ದು ಖಾಲಿ ಆಗಿ ಈ ಡೆಬ್ಬಿ ಇತ್ತಂದ್ರ ನೀನ್ ಬಹುಸಾಗರದಾಗ ನೀ ಮೇಲೆ ತೇಲಿ ಬಿಡ್ತೀನಿ, ಮುಳುಗುದಿಲ್ಲ. ಅಹಂಕಾರ ಬಹುಸಾಗರದಲ್ಲಿ ಮುಳುಗಿಸ್ತದ. ಅದಕ್ಕ ಗುರುಗಳು ಯಾವ್ದವ್ರು ಯಾವಾಗ್ಲೂ ನಿರಭಿಮಾನ ಬಂದ. ಅದಕ್ಕ ಸರ್ವ ಸುಲಭ ಗುರು ಅಂದ್ರ ಅವ್ನು. ಹೌದಲ್? ಸುಲಭ ಗುರು ಅಂದ್ರ ಯಾವ್ದ್ರದನ ಅಭಿಮಾನ, ನಮ್ದು ಸೇವಾ ಬುದ್ಧಿ ಇಟ್ಕೋಬೇಕು ಅಷ್ಟೇ. ಸೇವಾ ಬುದ್ಧಿಯಿಂದ ಭಗವಂತನಲ್ಲಿ ನಿಜವಾದ ಗುರುಗಳು ತಿಳಿದಂತವ್ರು ಅವ್ರಿಗೆ ಎಷ್ಟೇ ಸಂಪತ್ತು ಬಂದ್ರು ಕೂಡ ಅದ್ರ ಬೆರೆಯಂಗಿಲ್ಲ ನೋಡ್ರಿ. ಅವ್ರು ನಮ್ಮ ಸಿದ್ಧಾರೂಢದ ಸಂಪ್ರದಾಯದೊಳಗ ಯಾವ ತತ್ವಜ್ಞಾನಿ ದೊಡ್ಡ ದೊಡ್ಡ ಗುರುಗಳು ಅದಾರ, ಸಾಕಷ್ಟು ಸಂಪತ್ತಿದ್ರು ಅದ್ರ ಬೆರ್ತಿಕೊಂಡಿಲ್ಲ. ನೀವು ಬ್ಯಾರೆ ಸಾಂಪ್ರದಾಯ ವಿರಕ್ತರು ಅವ್ರು ಇವ್ರು ನೋಡ್ರಿ, ಅವ್ರು ಲೋಕ ಕಲ್ಯಾಣಕ್ಕಾಗಿ ಕಲ್ಯಾಣ ಕೆಲಸ ಮಾಡಬಹುದು. ಬಡಬಗ್ಗರಿ ಶಾಲಿ ಹುಡುಗರಿಗೆ ಮಾಡ್ಬೋದು, ಅದನ್ನ ಮಾಡ್ಬೋದು, ಇದನ್ನ ಮಾಡ್ಬೋದು. ಆದ್ರ ಅದ್ರೊಳಗ ತಗೊಂಡು ಒಂಥರ ಅದೊಂದು ವೈಭವ ಮಾಡ್ಕೊ ಅಡ್ಡಾಡ್ ಬಿಡ್ತಾವ. ಇವ್ರೇ ಆ ಕಡೆ ಇಲ್ಲ, ತತ್ವಜ್ಞಾನಕ್ಕೆ ಲಕ್ಷ್ಯ ಇರುತ್ತೆ. ಪ್ರಾರಬ್ಧ ಬರ್ತತಿ ಹೋಗ್ತತಿ ಬಿಡು ಅಂತ. ಅವ್ರು ಹಂಗಿರೋದಿಲ್ಲ. ಈ ಜ್ಞಾನ ಇರಂಗಿಲ್ಲಲ್ಲ, ತತ್ವಜ್ಞಾನ ಅದ್ವೈತ ಜ್ಞಾನ ಇರಂಗಿಲ್ಲ ಅವ್ರಿಗೆ. ಅವ್ರ ಬೆರ್ತಕೊಂಡ್ಬಿಡ್ತಾರ. ಅದಕ್ಕ ಮೊದಲು ತತ್ವಜ್ಞಾನ ಇರ್ಬೇಕು, ಆಮೇಲೆ ಭೋಗ ಅವ್ರವ್ರ ಪ್ರಾರಬ್ಧಕ್ಕೆ ಬಂದಂಗೆ ಇರ್ತದೆ. ಹೌದಲ್? ಒಬ್ರು ಅದ್ ಹಂಗಿದ್ರು ಕೂಡ ಹೆಂಗಿರ್ತಾರ ನೋಡ್ರ. ನಮ್ ಬೀದರ್ ಅಪ್ಪುಳ ಅದಾರ, ಭಾರತೀಯ ಅಜ್ಜಾರ್ ಅದಾರ, ಕೆಲವು ಮಹಾತ್ಮರು ಅದಾರಲ್ಲ ಜ್ಞಾನಿಗಳು. ಅವ್ರೆಲ್ಲಾ ಬಂದ್ರೇನು ಹೋದ್ರೇನ್, ನಾವ್ ಬರುವಾಗಿನ ತಂದೆಲ್ಲ ಹೋಗಿ ಒಯ್ಯಂಗಿಲ್ಲ, ಇದ್ದಿದ್ರನ್ನ ರಕ್ಷಣೆ ಮಾಡೋದಪ್ಪ ಅವನ್ ಒಂಥರ ಮಾಡ್ತಾರ. ಅವ್ರೆಲ್ಲಾ ಮಾಡ್ತಾರ. ಮತ್ತು ಹೆಂಗಿರ್ತಾರ ಅವ್ರು? ಅಭ್ಯಾಸ, ಶಾಸ್ತ್ರ, ಚಿಂತನ ಇದ್ರಾಗ ಇರ್ತಾರ. ಹಂಗ ಸ್ವಲ್ಪ ಅದ್ವೈತ ಜ್ಞಾನ ಮೊದಲು ಇರ್ಬೇಕು, ಆಮೇಲೆ ಏನಾರು ಬರ್ಲಿ ಹೋಗ್ಲಿ ಹಂಗಿರ್ತಾರ. ಅದಕ್ಕೆ ಸುಲಭ ಗುರು ಅಂತಾರ. ಮುಂದಿನ ವಿಷಯವನ್ನ ನಾಳೆ ಹೋಗೋಣ.